ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮಿಡಲ್ ಈಸ್ಟ್ನಲ್ಲಿ ಸ್ಫೋಟಗೊಂಡಿರೋ ಮತ್ತೊಂದು ಯುದ್ಧ ಅಥವಾ ಯುದ್ಧದ ಮತ್ತೊಂದು ಹಂತ ಕ್ಷಣ ಕ್ಷಣಕ್ಕೂ ತೀವ್ರ ಆಗ್ತಾ ಹೋಗ್ತಾ ಇದೆ. ಅಮೆರಿಕ ಈಗ ಮತ್ತೆ ಇರಾನ್ನ 90 ಟಾರ್ಗೆಟ್ಗಳ ಮೇಲೆ ಹೊಸದಾಗಿ ಅಟ್ಯಾಕ್ ಮಾಡಿದೆ. ಈ ಸಲ ರೈಲ್ವೆ ಟ್ರ್ಯಾಕ್ಗಳು, ಬಂದರುಗಳು, ಏರ್ಪೋರ್ಟ್ಗಳು ಎಲ್ಲದರ ಮೇಲೂ ಸ್ಫೋಟಕಗಳನ್ನು ಸುರಿಸಿದೆ. ಅಷ್ಟೇ ಅಲ್ಲ, ಇರಾನ್ ವಿರುದ್ಧ ಅಮೆರಿಕ ಹಲವು ವಾರಗಳ ವಾಯು ದಾಳಿ ಮಾಡೋಕೆ ಪ್ಲಾನ್ ಮಾಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈಗ ಲೇಟೆಸ್ಟ್ ದಾಳಿ ಕಡೆಗೆ ನೋಡೋದಾದ್ರೆ, ಇರಾನ್ನ ಬುಷಹರ್, ಸಿರಿಕ್, ಬಂದರ್ ಅಬ್ಬಾಸ್, ಮಶಾದ್ ಸೇರಿ ಹಲವು ಕಡೆ ಬಾಂಬಿಂಗ್ ಆಗಿದೆ. ಇರಾನ್ನ ಚಬಹರ್ ಪೋರ್ಟ್ ಮೇಲೂ ಕೂಡ ಅಮೆರಿಕದ ಮಿಸೈಲ್ಗಳು ಅಪ್ಪಳಿಸಿವೆ. ನಿಮ್ಗೆ ಗೊತ್ತಿರ್ಬೋದು, ಈ ಭಾಗದಲ್ಲಿ ಭಾರತ ಕೂಡ ಪೋರ್ಟ್ ಡೆವಲಪ್ ಮಾಡ್ತಾ ಇತ್ತು. ಆ ಚಬಹರ್ ಏರಿಯಾಗೇನೆ ಈಗ ಅಮೆರಿಕ ಹೊಡೆದಿದೆ. ಕಂಟ್ರೋಲ್ ಟವರ್ ಮತ್ತು ಡಿಪೋಗಳನ್ನು ಅಮೆರಿಕ ನಾಶ ಮಾಡಿದೆ. ಹಾಗೆ ಇರಾನ್ ಶಹರ್ ಏರ್ಪೋರ್ಟ್ಗೂ ಕೂಡ ಮಿಸೈಲ್ಗಳು ಬಂದು ಅಪ್ಪಳಿಸಿವೆ. ಭಾರಿ ಬೆಂಕಿ ಕಾಣಿಸ್ಕೊಂಡಿದೆ. ಅಲ್ಲದೆ ಗೋಲೆಸ್ತಾನ್ ಪ್ರಾಂತ್ಯದ ರೈಲ್ವೆ ಬ್ರಿಡ್ಜ್ ಮೇಲೂ ಕೂಡ ಬಾಂಬ್ ಹಾಕಿದೆ. ಇರಾನ್ನ ಮಾಷಾದ್ ನಗರಕ್ಕೆ ಹೋಗೋ ಸೇತುವೆಗಳನ್ನು ಕೂಡ ಅಮೆರಿಕ ಟಾರ್ಗೆಟ್ ಮಾಡಿದೆ. ನಿಮ್ಮ ಗಮನಕ್ಕಿರಲಿ, ಇದೇ ಮಾಷಾದ್ ನಗರದಲ್ಲಿ ಅಲಿ ಖಾಮೆನೆ ಅಂತಿಮ ಸಂಸ್ಕಾರ ನಡೆಯಬೇಕಾಗಿರೋ ಜಾಗ. ಆ ಸಿಟಿಗೆ ಹೋಗೋ ಸೇತುವೆಗಳಿಗೆ ಅಮೆರಿಕ ಹೊಡೆದಿದೆ. ಈ ಮೂಲಕ ಏಪ್ರಿಲ್ ತಿಂಗಳ ನಂತರ ಇದೇ ಮೊದಲ ಬಾರಿಗೆ ಅಮೆರಿಕ ಇರಾನ್ನ ಮೂಲ ಸೌಕರ್ಯಗಳನ್ನು ಟಾರ್ಗೆಟ್ ಮಾಡಿದಂತಾಗಿದೆ. ಫಸ್ಟ್ ಡೇ ಕೇವಲ ಮಿಲಿಟರಿ ಇನ್ಸ್ಟಾಲೇಷನ್ ಅಂತ ಇತ್ತು, ಈಗ ಇನ್ಫ್ರಾಸ್ಟ್ರಕ್ಚರ್ಗೂ ಹೊಡೆದಿದೆ. ಅಲ್ಲದೆ ಇರಾನ್ನ ಉಳಿದ ಕಡೆ ಏರ್ ಡಿಫೆನ್ಸ್ ಸಿಸ್ಟಮ್, ಸರ್ವೆಲೆನ್ಸ್ ಅಸೆಟ್ಸ್, ಮಿಸೈಲ್ಸ್ ಮತ್ತು ಡ್ರೋನ್ ಸ್ಟೋರೇಜ್ ಸೈಟ್ಸ್ ಅನ್ನ ಗುರಿಯಾಗಿಸಿ ಅಮೆರಿಕ ದಾಳಿ ಮಾಡಿದೆ. ಏನೋ ಈ ಹೊಸ ದಾಳಿಯನ್ನ ಅಮೆರಿಕ ಸಮರ್ಥನೆ ಮಾಡಿಕೊಂಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ವಾಣಿಜ್ಯ ಹಡಗುಗಳನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇತ್ತು. ಇದನ್ನ ತಡೆಯೋಕೆ, ಇರಾನ್ನ ದಾಳಿ ಮಾಡೋ ಶಕ್ತಿಯನ್ನ ಕುಗ್ಗಿಸೋಕೆ ಈ ದಾಳಿ ಮಾಡಿದ್ದೀವಿ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಹೇಳಿದೆ. ಆದರೆ ದಾಳಿ ಸದ್ಯಕ್ಕೆ ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಆಗ್ಲೇ ಹೇಳಿದ ಹಾಗೆ ಇನ್ನೂ ಹಲವು ವಾರಗಳ ಏರ್ ಸ್ಟ್ರೈಕ್ ನಡೆಸೋಕೆ ಅಮೆರಿಕ ಪ್ಲಾನ್ ಮಾಡಿಕೊಂಡಿದೆ ಅನ್ನೋ ರಿಪೋರ್ಟ್ಸ್ ಇವೆ. ಇತ್ತ ಅಮೆರಿಕದ ದಾಳಿಗೆ ಇರಾನ್ ಕೂಡ ಪ್ರತಿದಾಳಿ ಮಾಡಿದೆ. ಕುವೈತ್, ಬಹ್ರೇನ್ ಮತ್ತು ಕತರ್ ಮೇಲೆ ಡ್ರೋನ್ ಹಾಗೂ ಮಿಸೈಲ್ ದಾಳಿ ಮಾಡಿದೆ. ಇರಾನ್ ಹಾರಿಸಿದ್ದ 2 ಬ್ಯಾಲಿಸ್ಟಿಕ್ ಮಿಸೈಲ್, 13 ಡ್ರೋನ್ಗಳನ್ನು ಹೊಡೆದು ಹಾಕಿದೀವಿ ಅಂತ ಕುವೈತ್ ಹೇಳಿದೆ. ಆದರೆ ಮಿಸೈಲ್ ಚೂರುಗಳು ಬಿದ್ದು ಕುವೈತ್ನಲ್ಲಿ ಕರೆಂಟ್ ಲೈನ್ಗಳಿಗೆ ಡ್ಯಾಮೇಜ್ ಆಗಿದೆ. ಇನ್ನು ಬಹ್ರೇನ್ನಲ್ಲಿರೋ ಅಮೆರಿಕ ನೇವಿಯ 5th ಫ್ಲೀಟ್ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಅಲ್ಲದೆ ಈ ವಾರ್ ಬಗ್ಗೆ ಇರಾನ್ ಹೊಸ ಎಚ್ಚರಿಕೆ ಕೊಟ್ಟಿದೆ. ಅಮೆರಿಕ ತನ್ನ ಬೆದರಿಕೆಗಳಿಗೆ ಮತ್ತು ಸುಳ್ಳು ಭರವಸೆಗಳಿಗೆ ತಕ್ಕ ಬೆಲೆಯನ್ನು ತೆರಬೇಕಾಗುತ್ತೆ. ಹಾರ್ಮುಜ್ ಜಲಸಂಧಿ ಓಪನ್ ಆಗೋದು ಇರಾನ್ ನಿಯಮಗಳ ಪ್ರಕಾರ. ಅಮೆರಿಕದ ಬೆದರಿಕೆಗೆ ಹೆದರಿ ನಾವು ಹಾರ್ಮುಜ್ ಓಪನ್ ಮಾಡಲ್ಲ, ನಾವು ಹಾರ್ಮುಜ್ ಅನ್ನ ಕಂಟ್ರೋಲ್ ಮಾಡೇ ಮಾಡ್ತೀವಿ ಅಂತ ಇರಾನ್ ಹೇಳಿದೆ. ಈ ಪ್ರದೇಶದಲ್ಲಿರೋ ಗಲ್ಫ್ನಲ್ಲಿರೋ ಎಲ್ಲ ಅಮೆರಿಕನ್ ಸೇನಾ ನೆಲೆಗಳ ಮೇಲೂ ಕೂಡ ಅಟ್ಯಾಕ್ ಮಾಡ್ತೀವಿ ಅಂತಲೂ ಇರಾನ್ ಘೋಷಿಸಿದೆ. ಏನೋ ಯುದ್ಧದ ಪರಿಣಾಮ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ನಿರಂತರ 3ನೇ ದಿನವೂ ಏರಿಕೆಯಾಗಿದೆ. ಬ್ರೆಂಟ್ ಕ್ರೂಡ್ ಬೆಲೆ ಏರಿಕೆಯಾಗಿ 1 ಬ್ಯಾರೆಲ್ಗೆ $78 ತಲುಪಿದೆ. ಇನ್ನೊಂದು ಕಡೆ ಟ್ರಂಪ್ ತಮ್ಮ ಪ್ರಾಣಕ್ಕೆ ದೊಡ್ಡ ಅಪಾಯ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಸೇನೆಯ ಹಿಟ್ ಲಿಸ್ಟ್ನಲ್ಲಿ ನಾನೇ ನಂಬರ್ 1 ಇದ್ದೀನಿ ಅಂತ ಹೇಳಿದ್ದಾರೆ. ಟರ್ಕಿಯಲ್ಲಿ ನಡೆದ ನ್ಯಾಟೋ ಸಮಿಟ್ ನಂತರ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಾನ್ನ ಹಳೆಯ ನಾಯಕರು ಈಗ ಜೀವಂತವಾಗಿಲ್ಲ, ಅಲ್ಲಿಗ ಹೊಸ ನಾಯಕರು ಅಧಿಕಾರಕ್ಕೆ ಬಂದಿದ್ದಾರೆ. ಅವರು ಕೂಡ ಮುಂದೊಂದು ದಿನ ಸಾಯಬಹುದು, ಹಾಗೆ ನಾನು ಕೂಡ ಮುಂದೊಂದು ದಿನ ಸಾಯಬಹುದು, ಯಾಕಂದರೆ ಇರಾನ್ ನನ್ನನ್ನು ಟಾರ್ಗೆಟ್ ಮಾಡಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಬಹಳ ಇದು ಎಷ್ಟು ಓಪನ್ ಅಲ್ಲ ಟ್ರಂಪ್. ನೋಡಿ, ಅಲ್ಲಿ ಚೈನಾಗೆ ಹೋದಾಗ ಜಿನ್ಪಿಂಗಿಗೆ ಹೇಳಿದರು, ನಮ್ಮ ರಾಷ್ಟ್ರದಲ್ಲಿ ನೀವು ಗೂಢಚರ್ಯ ಮಾಡ್ತೀರಿ, ಹಾಗೆ ನಿಮ್ಮ ರಾಷ್ಟ್ರದಲ್ಲೂ ಕೂಡ ನಾವು ಗೂಢಚರ್ಯ ಮಾಡ್ತೀವಿ, ನೋಡಿ ಹುಷಾರು, ಇನ್ನೂ ಜಾಸ್ತಿ ಮಾಡ್ತೀವಿ ಅಂತ ಜಿನ್ಪಿಂಗಿಗೆ ಟ್ರಂಪ್ ಹೇಳಿ ಬಂದಿದ್ರು. ಈಗ ನ್ಯಾಟೋ ಸಮಿಟ್ನಲ್ಲಿ ಬಹಳ ಫಿಲಾಸಫರ್ ಥರ ಮಾತಾಡಿದ್ದಾರೆ. ಇರಾನಲ್ಲಿ ಹಳೆ ನಾಯಕರನ್ನು ಸಾಯಿಸಿದ್ದೀನಿ, ಹೊಸ ನಾಯಕರು ನಾನು ಸಾಯಿಸ್ಬೋದು, ಜೊತೆಗೆ ನಾನು ಸಾಯ್ಬೋದು, ಯಾಕಂದರೆ ಅವರು ನನ್ನನ್ನು ಹೊಡೆಯಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಹಳ ಓಪನ್, ಫಿಲ್ಟರ್ಲೆಸ್ ಟ್ರಂಪ್. ಜೊತೆಗೆ ಹುಚ್ಚರ ಕೈಗೆ ನ್ಯೂಕ್ಲಿಯರ್ ಬಾಂಬ್ ಕೊಡೋಕೆ ಸಾಧ್ಯ ಇಲ್ಲ, ನಾನು ಅದಕ್ಕೆ ಪರ್ಮಿಷನ್ ಕೊಡಲ್ಲ, ಅದಕ್ಕೆ ನಾನು ಪರ್ಮಿಷನ್ ಕೊಟ್ಟರೆ ಮಾತ್ರ ಆಗುತ್ತೆ ಅಂತ ಹೇಳಿ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ನ್ಯಾಟೋ ಸಭೆಯಿಂದ ವಾಪಸ್ ಬರುವಾಗ ಟ್ರಂಪ್ ತಮ್ಮ ವಿಮಾನವನ್ನು ದಿಢೀರಂತ ಚೇಂಜ್ ಮಾಡಿದ್ದಾರೆ. ಕತರ್ ಗಿಫ್ಟ್ ಕೊಟ್ಟಿದ್ದ ಹೊಸ ವಿಮಾನದ ಬದಲು ಹಳೆಯ ಏರ್ ಫೋರ್ಸ್ 1 ವಿಮಾನದಲ್ಲೇ ಟ್ರಂಪ್ ವಾಪಸ್ ಆಗಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಟ್ರಂಪ್ ಹಳೆ ನೆನಪಿಗೋಸ್ಕರ ಹಳೆಯ ವಿಮಾನದಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಸೆಕ್ಯೂರಿಟಿ ರೀಸನ್ನಿಂದ ಈ ರೀತಿ ಮಾಡಿರಬಹುದು ಅಂತ ಹೇಳಲಾಗ್ತಿದೆ. ಯಾಕಂದರೆ ಹಳೆ ಏರ್ ಫೋರ್ಸ್ 1 ವಿಮಾನದಲ್ಲಿರೋ ಥರ ಮಿಸೈಲ್ ಡಿಟೆಕ್ಷನ್ ಹಾಗೂ ಡಿಫೆನ್ಸ್ ಸಿಸ್ಟಮ್ಗಳು ಈ ಹೊಸ ವಿಮಾನದಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಹೀಗಾಗಿ ಟ್ರಂಪ್ ತಮ್ಮ ಸೇಫ್ಟಿಗೋಸ್ಕರ ವಿಮಾನ ಚೇಂಜ್ ಮಾಡಿದ್ದಾರೆ ಅಂತ ಲೆಕ್ಕಾಚಾರಗಳಿವೆ. ಏನೋ ಮಿಡಲ್ ಈಸ್ಟ್ನ ಯುದ್ಧಕ್ಕೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಬೆಳವಣಿಗೆಗಳು ಜಾಗತಿಕ ಶಾಂತಿ, ಭದ್ರತೆ ಹಾಗೂ ಸ್ಥಿರತೆಗೆ ಧಕ್ಕೆ ತರುತ್ತೆ.
ತಕ್ಷಣವೇ ಸಂಘರ್ಷ ನಿಲ್ಲಿಸಬೇಕು ಹಾಗೂ ಸಂಘರ್ಷದಲ್ಲಿ ತೊಡಗಿರೋ ರಾಷ್ಟ್ರಗಳು ಸಂಯಮ ಕಾಯ್ದುಕೊಳ್ಬೇಕು ಅಂತ ಭಾರತ ಒತ್ತಾಯಿಸಿದೆ. ಹಾಗೆ ಅಂತಾರಾಷ್ಟ್ರೀಯ ಸಮುದ್ರ ಮಾರ್ಗದಲ್ಲಿ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರಕ್ಕೆ ಆದ್ಯತೆ ಕೊಡಬೇಕು. ಸಮಸ್ಯೆ ಇದ್ರೆ ಮಾತುಕತೆ ಮೂಲಕ ಅದನ್ನ ಪರಿಹಾರ ಮಾಡ್ಕೋಬೇಕು ಅಂತ ಭಾರತ ಹೇಳಿದೆ. ಏನೋ ಸ್ನೇಹಿತರೆ, ಸೆವೆನ್ ಸೈನ್ಸ್ ಟೂರಿಸಂನವರು ಪುರಿ ಜಗನ್ನಾಥ ಮತ್ತು 2 ಶಕ್ತಿ ಪೀಠಗಳ ದರ್ಶನಕ್ಕೆ ಸ್ಪೆಷಲ್ ಟೂರ್ ಅನ್ನ ಆಯೋಜನೆ ಮಾಡಿದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ಎಕ್ಸ್ಟ್ರಾ ನಿಮಗೆ ಏನು ಖರ್ಚಿರೋದಿಲ್ಲ. ನೀವು ಸೋಲೋ ಟ್ರಿಪ್ ಒಬ್ಬರಾದ್ರೂ ಹೋಗ್ಬೋದು, ಏನಾದ್ರೆ ಈ ಗ್ರೂಪಲ್ಲಿ ಕರ್ಕೊಂಡು ಹೋಗ್ತಾರೆ ಸೇಫ್ ಆಗಿ ನಿಮ್ಮನ್ನ, ಅಥವಾ ವಯಸ್ಸಾಗಿರೋರು ಹಿರಿಯ ನಾಗರಿಕರು ಕೂಡ ಹೋಗ್ಬೋದು, ಅಥವಾ ಫ್ಯಾಮಿಲಿ ಸಮೇತ ಹೋಗ್ಬೋದು. ಎಲ್ಲರನ್ನ ಸ್ಪೆಷಲ್ ಕೇರ್ನೊಂದಿಗೆ ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗ್ಬನ್ನಿ. ಏನೋ ಇರಾನ್ ಸುಪ್ರೀಂ ಲೀಡರ್ ಅಲಿ ಖಾಮಿನೈರ ಮೃತದೇಹವನ್ನ ಇರಾನ್ನ ಕರ್ಬಾಲಾಗೆ ತಲುಪಿಸಲಾಗಿದೆ. ಸಾವಿರಾರು ಜನ ಅಲ್ಲಿ ಪಾಲ್ಗೊಂಡು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ಮೆರವಣಿಗೆ ಬಳಿಕ ಖಾಮಿನೈರ ಮೃತದೇಹ ಇರಾನ್ನ ಮಷದ್ ನಗರಕ್ಕೆ ತಲುಪುತ್ತೆ. ಅಲ್ಲಿ ಅವರ ಅಂತಿಮ ಸಂಸ್ಕಾರ ನೆರವೇರುತ್ತೆ. ಏನೋ ಆಸ್ಟ್ರೇಲಿಯಾ ಪ್ರವಾಸದಲ್ಲಿರೋ PM ನರೇಂದ್ರ ಮೋದಿಗೆ ಮೆಲ್ಬರ್ನ್ನಲ್ಲಿ ಅದ್ದೂರಿ ವೆಲ್ಕಮ್ ಮಾಡಲಾಗಿದೆ. ಖುದ್ದು ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಅಲ್ಬನೀಸ್ ಮೋದಿ ಅವರನ್ನು ರಿಸೀವ್ ಮಾಡಿಕೊಂಡಿದ್ದಾರೆ. ಇದಾದ್ಮೇಲೆ ಇಬ್ಬರು ನಾಯಕರು 2 ರಾಷ್ಟ್ರಗಳ ಸಂಬಂಧಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬಳಿಕ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ನ್ಯೂಕ್ಲಿಯರ್ ಡೀಲ್ ಆಗಿದೆ. ಅಂದರೆ ಭಾರತದ ಅಣು ಸ್ಥಾವರಗಳಿಗೆ ಯುರೇನಿಯಂ ಒದಗಿಸೋಕೆ ಆಸ್ಟ್ರೇಲಿಯಾ ಒಪ್ಕೊಂಡಿದೆ. ಹಾಗೆ ರಿನ್ಯೂವಬಲ್ ಎನರ್ಜಿ, ಕ್ರಿಟಿಕಲ್ ಮಿನರಲ್ಸ್ ಹಾಗೂ ಗ್ರೀನ್ ಹೈಡ್ರೋಜನ್ ಸೆಕ್ಟರ್ನಲ್ಲೂ ಕೂಡ ಸಹಕಾರ ಹೆಚ್ಚಿಸೋ ಒಪ್ಪಂದಗಳಾಗಿವೆ. ಇದಾದ್ಮೇಲೆ ಆಸ್ಟ್ರೇಲಿಯಾದ ಬಿಸ್ನೆಸ್ ಲೀಡರ್ಸ್ ಜೊತೆಗೂ ಕೂಡ ಮೋದಿ ಮಾತನಾಡಿದ್ದಾರೆ. ಭಾರತದ ಪ್ರಾಜೆಕ್ಟ್ಗಳಲ್ಲಿ ಬನ್ನಿ ನೀವೆಲ್ಲ ಇನ್ವೆಸ್ಟ್ ಮಾಡಿ ಅಂತೇಳಿ ಅವ್ರನ್ನ ಕರೆದಿದ್ದಾರೆ. ರಸ್ತೆ, ರೈಲ್ವೆ, ಪೋರ್ಟ್ ಪ್ರಾಜೆಕ್ಟ್ಗಳಲ್ಲಿ ಹಣ ಹೂಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಭಾರತ ಬೆಸ್ಟ್ ಜಾಗ ಬನ್ನಿ ಅಂತ ಕರೆದಿದ್ದಾರೆ. ಇದರ ಬೆನ್ನಲ್ಲೇ ಆಸ್ಟ್ರೇಲಿಯಾದ ದೊಡ್ಡ ಪೆನ್ಷನ್ ಫಂಡ್ ಕಂಪನಿ ಆಸ್ಟ್ರೇಲಿಯನ್ ಸೂಪರ್ ಹೂಡಿಕೆಯನ್ನ ಅನೌನ್ಸ್ ಮಾಡಿದೆ. ಭಾರತದಲ್ಲಿ 3,000 ಕೋಟಿ ರೂಪಾಯಿ ಹೂಡಿಕೆ ಮಾಡ್ತೀವಿ, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಫಂಡ್ನಲ್ಲಿ ಹಣ ಹೂಡ್ತೀವಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಆಸ್ಟ್ರೇಲಿಯಾ PM ನರೇಂದ್ರ ಮೋದಿ ಅವರನ್ನ ಲಿವಿಂಗ್ ಬ್ರಿಡ್ಜ್ ಅಂತ ಕರೆದಿದ್ದಾರೆ. ಮೋದಿಯವರ ವಿಷನ್ನಿಂದ ನಮ್ಮ ಸಂಬಂಧ ಗಟ್ಟಿಯಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಮೋದಿಯವರು ಕೂಡ ಭಾರತ ಆಸ್ಟ್ರೇಲಿಯಾ ಸಂಬಂಧವನ್ನು ಕ್ರಿಕೆಟ್ಗೆ ಹೋಲಿಸಿದ್ದಾರೆ. ನಮ್ಮ ಮೀಟಿಂಗ್ ಅಜೆಂಡಾ ODI ಮ್ಯಾಚ್ ಥರ ಇರುತ್ತೆ. ಅಂದರೆ ಫುಲ್ ಫೋಕಸ್ಡ್ ಆಗಿ ಕೆಲಸ ಮಾಡ್ತೀವಿ. ಆದರೆ ನಾವು ತಗೊಳ್ಳೋ ನಿರ್ಧಾರಗಳು T20 ಥರ ಫಾಸ್ಟ್ ಆಗಿರುತ್ತೆ. ಆದರೆ ನಮ್ಮ ಪಾರ್ಟ್ನರ್ಶಿಪ್ ಮಾತ್ರ ಟೆಸ್ಟ್ ಮ್ಯಾಚ್ ಥರ ತುಂಬ ಲಾಂಗ್ ಆಗಿ ಡೀಪ್ ಆಗಿರುತ್ತೆ ಅಂತ ಮೋದಿ ಹೇಳಿದ್ದಾರೆ. ಇನ್ನು ಭಾರತ ಮತ್ತು ಮ್ಯಾನ್ಮಾರ್ ನಡುವೆ ದಿಲ್ಲಿಯಲ್ಲಿ ಗಡಿ ಭದ್ರತಾ ಮೀಟಿಂಗ್ ನಡೆದಿದೆ. ಭಾರತದ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ನೇತೃತ್ವದಲ್ಲಿ ನಮ್ಮ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಮ್ಯಾನ್ಮಾರ್ ತಂಡವನ್ನು ಅಲ್ಲಿನ ಗೃಹ ಇಲಾಖೆ ಉಪಸಚಿವ ಮೇಜರ್ ಜನರಲ್ ಮಿನ್ ಥು ಮುನ್ನಡೆಸಿದ್ರು. ಈ ವೇಳೆ ಮ್ಯಾನ್ಮಾರ್ ಯಾವುದೇ ಕಾರಣಕ್ಕೂ ನಮ್ಮ ನೆಲವನ್ನು ಭಾರತದ ವಿರುದ್ಧ ಬಳಸೋಕೆ ಅನುಮತಿ ಕೊಡಲ್ಲ ಅಂತ ಹೇಳಿದೆ. ಹಾಗೆ ಗಡಿಯಲ್ಲಿ ಭಯೋತ್ಪಾದನೆ, ಒಳನುಸುಳುವಿಕೆ ಹಾಗೂ ನಶಾ ಸಾಗಾಟ ತಡೆಯೋಕೆ 2 ರಾಷ್ಟ್ರಗಳ ನಡುವೆ ಸಹಕಾರ ಹೆಚ್ಚಿಸುವ ಬಗ್ಗೆ ಚರ್ಚಿಸಲಾಗಿದೆ. ಹಾಗೆ ಇಂಟೆಲಿಜೆನ್ಸ್ ಶೇರ್ ಮಾಡಿಕೊಳ್ಳೋಕೆ 2 ರಾಷ್ಟ್ರಗಳು ಒಪ್ಪಂದ ಮಾಡಿಕೊಂಡಿವೆ. ಕಲದನ್ ಮಲ್ಟಿ ಮಾಡೆಲ್ ಪ್ರಾಜೆಕ್ಟ್ ಹಾಗೂ ಮ್ಯಾನ್ಮಾರ್ ಥೈಲ್ಯಾಂಡ್ ಹೈವೇ ಕಾಮಗಾರಿ ಬೇಗ ಮುಗಿಸೋಕು ಕೂಡ ಭಾರತ ಮ್ಯಾನ್ಮಾರ್ ಒಪ್ಕೊಂಡಿವೆ. ಅಂದಹಾಗೆ ಇತ್ತೀಚೆಗೆ ಉಖ್ರುಲ್ ಜಿಲ್ಲೆಯಲ್ಲಿ ಅಸ್ಸಾಂ ರೈಫಲ್ಸ್ ಸೈನಿಕರ ಮೇಲೆ ದಾಳಿಯಾಗಿತ್ತು. 2 ಯೋಧರು ಹುತಾತ್ಮರಾಗಿದ್ದರು. ಈ ಥರ ದಾಳಿ ಮಾಡೋ ಉಗ್ರರು ಬಹುತೇಕ ಮ್ಯಾನ್ಮಾರ್ನಿಂದ ಆಪರೇಟ್ ಆಗ್ತಿದ್ದಾರೆ. ಸೊ ಈ ನಿಟ್ಟಲ್ಲಿ ಈ ಮೀಟಿಂಗ್ ಮಹತ್ವ ಪಡ್ಕೊಳ್ಳುತ್ತೆ. ಇನ್ನೊಂದು ಕಡೆ ಇರಾನ್ ಅನ್ನ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಜಪಾನ್ ಅಂತ ಕರೆದು ಟ್ರಂಪ್ ನಗೆಪಾಟಲಿಗೀಡಾಗಿದ್ದಾರೆ. ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿಯೊಂದಿಗಿನ ಸಂವಾದದ ವೇಳೆ ಈ ರೀತಿ ಹೇಳಿದ್ದಾರೆ. ಪತ್ರಕರ್ತರ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಾ ಇದ್ದ ವೇಳೆ ಟ್ರಂಪ್ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಬಗ್ಗೆ ಹೊಗಳೋಕೆ ಶುರು ಮಾಡಿದ್ರು. ಆ ಟೈಮ್ನಲ್ಲಿ USS ಅಬ್ರಹಾಂ ಲಿಂಕನ್ ಯುದ್ಧ ನೌಕೆ ಮೇಲಾದ ದಾಳಿ ಬಗ್ಗೆ ನೆನಪಿಸ್ಕೊಂಡ್ರು. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಜಪಾನ್ ನಮ್ಮ ಕಡೆ 111 ಮಿಸೈಲ್ಗಳನ್ನು ಫೈರ್ ಮಾಡಿತ್ತು. ಸುಮಾರು 1 ಗಂಟೆಗಳ ಕಾಲ ಏರ್ಕ್ರಾಫ್ಟ್ ಕ್ಯಾರಿಯರ್ ಮೇಲೆ ದಾಳಿ ನಡೀತು ಅವತ್ತು ಅಂತ ಟ್ರಂಪ್ ಹೇಳಿದ್ದಾರೆ. ಇದು ವೈರಲ್ ಆಗ್ತಾ ಇದೆ. ಲೂಸ್ ಕನೆಕ್ಷನ್ ಏನಾದರೂ ಕೂಡ ಟ್ರಂಪಿಗೆ ಶುರು ಆಗಿಬಿಟ್ಟಿದೆಯಾ ಅಂತ ಹೇಳಿ. ಇದೇ ಟೈಮ್ನಲ್ಲಿ ಯುಕ್ರೇನ್ಗೆ ಹೊಸ ಸೆಕ್ಯೂರಿಟಿ ಪ್ಯಾಕೇಜ್ ಕೊಡೋದಾಗಿ ಟ್ರಂಪ್ ಹೇಳಿದ್ದಾರೆ. ಪೇಟ್ರಿಯಟ್ ಸಿಸ್ಟಮ್ಗಳನ್ನು ಹೇಗೆ ಮಾಡೋದು ಅಂತ ನಾವು ಅವರಿಗೆ ಹೇಳ್ಕೊಡ್ತೀವಿ ಅಂತ ಟ್ರಂಪ್ ಭರವಸೆ ಕೊಟ್ಟಿದ್ದಾರೆ. ನಾವು ಸಾಕಷ್ಟು ಯುದ್ಧಗಳನ್ನು ಸಾಲ್ವ್ ಮಾಡಿದ್ದೀವಿ, ಇದನ್ನು ಸಾಲ್ವ್ ಮಾಡೋದು ತುಂಬ ಈಸಿ ಅಂತ ಅಂದ್ಕೊಂಡಿದ್ದೆ. ಆದರೆ ಪುಟಿನ್ ಒಂಥರ ಡಿಫಿಕಲ್ಟ್ ಕ್ಯಾರೆಕ್ಟರ್, ಈ ಕಡೆ ಜೆಲೆನ್ಸ್ಕಿ ಕೂಡ ಡಿಫಿಕಲ್ಟ್ ಕ್ಯಾರೆಕ್ಟರ್, ತುಂಬ ಈ ವಾರ್ ನಿಲ್ಲಿಸೋದಷ್ಟು ಸುಲಭ ಇಲ್ಲ ಅಂತ ಹೇಳಿ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಈ ರೀತಿ ಕಾಂಪ್ಲಿಕೇಟೆಡ್ ಪರ್ಸನಾಲಿಟಿ ಇದ್ರೂ ಕೂಡ ನಾನು ಇಬ್ಬರೊಂದಿಗೂ ಫೋನ್ನಲ್ಲಿ ಮಾತನಾಡ್ತಾ ಇದ್ದೇನೆ. ಈಗ ಆಲ್ರೆಡಿ ಪೀಸ್ ಡೀಲ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಡಿಪ್ಲೊಮ್ಯಾಟಿಕ್ ಡೆವಲಪ್ಮೆಂಟ್ಸ್ ಕೂಡ ಆಗಿವೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನೊಂದು ಕಡೆ ಯುಕ್ರೇನ್ನ ಡಿಫೆನ್ಸ್ಗಾಗಿ $80 ಬಿಲಿಯನ್ ಹೆಲ್ಪ್ ಮಾಡೋದಾಗಿ ನ್ಯಾಟೋ ರಾಷ್ಟ್ರಗಳ ನಾಯಕರು ಪ್ರಾಮಿಸ್ ಮಾಡಿದ್ದಾರೆ. ಇನ್ನು ಜಾಗತಿಕ ಆರ್ಥಿಕತೆ ಬಗ್ಗೆ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಜಾಗತಿಕ ಹಣಕಾಸು ನಿಧಿ ಹೊಸ ರಿಪೋರ್ಟ್ ಕೊಟ್ಟಿದೆ.
2026ರ ಜಾಗತಿಕ ಆರ್ಥಿಕ ಬೆಳವಣಿಗೆಯ ಅಂದಾಜನ್ನು 3% ಇಳಿಕೆ ಮಾಡಿದೆ ಜಗತ್ತಿದು. ಮಿಡಲ್ ಈಸ್ಟ್ನಲ್ಲಿ ಇನ್ನೂ ನಡೀತಾ ಇರೋ ಯುದ್ಧ ಆರ್ಥಿಕ ಕುಸಿತಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದೆ. ಆದರೆ AI ಜಾಗತಿಕ ಆರ್ಥಿಕತೆಯನ್ನು AI ಬೂಮ್ ಕಾಪಾಡ್ತಿದೆ. ಯುದ್ಧದಿಂದ ಆಗ್ತಿರೋ ನಷ್ಟವನ್ನು ಈ AI ಟೆಕ್ನಾಲಜಿ ಸರಿದೂಗಿಸ್ತಾ ಇದೆ ಅಂತ IMF ಹೇಳಿದೆ. ಇನ್ನು ಭಾರತದ ಬಗ್ಗೆ ಕೂಡ ರಿಪೋರ್ಟ್ ಕೊಟ್ಟಿದೆ. ಸಾಕಷ್ಟು ಚಾಲೆಂಜಸ್ ಇದ್ರೂ ಕೂಡ ಭಾರತದ ಆರ್ಥಿಕತೆ 2027ರ ಆರ್ಥಿಕ ವರ್ಷದಲ್ಲಿ 26-27 ಆರ್ಥಿಕ ವರ್ಷದಲ್ಲಿ 6.4%ನ ಗ್ರೋತ್ ಸಾಧ್ಯತೆ ಇದೆ ಅಂತ ಹೇಳಿದೆ. ಹಾಗೆ 2027-28ರ ಆರ್ಥಿಕ ವರ್ಷದಲ್ಲಿ ಫಿನಾನ್ಷಿಯಲ್ ಇಯರ್ನಲ್ಲಿ 6.7ನಷ್ಟು ಗ್ರೋ ಆಗಬಹುದು ಅಂತ IMF ಹೇಳಿದೆ. ಇದೇ ವೇಳೆ ಜಗತ್ತಿನಾದ್ಯಂತ ಹಣದುಬ್ಬರ ಅಥವಾ ಬೆಲೆ ಏರಿಕೆ ಕೂಡ ಹೆಚ್ಚಾಗುತ್ತೆ ಅನ್ನೋ ಅಂದಾಜನ್ನು ಮಾಡಿದೆ. 2026ರಲ್ಲಿ ಜಾಗತಿಕ ಹಣದುಬ್ಬರ 4.7% ಇರುತ್ತೆ. ಕಚ್ಚಾ ತೈಲ ಬೆಲೆ ಕೂಡ ಏರಿಕೆಯಾಗುತ್ತೆ. ಪ್ರತಿ ಬ್ಯಾರಲ್ಗೆ $89.27 ತಲುಪುತ್ತೆ ಅಂತ ಹೇಳಿದೆ. ಇನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕೂಡ ಭಾರತದ ಆರ್ಥಿಕ ಬೆಳವಣಿಗೆ ಬಗ್ಗೆ ವರದಿಯನ್ನು ಕೊಟ್ಟಿದೆ. 2026-27ನೇ ಆರ್ಥಿಕ ವರ್ಷದ GDP ಬೆಳವಣಿಗೆ ಅಂದಾಜನ್ನು 6.6% ಇರುತ್ತೆ ಅಂತ ಅಂದಾಜು ಮಾಡಿದೆ. ಈ ಹಿಂದೆ ಅವರು ಲಾಸ್ಟ್ ಏಪ್ರಿಲ್ನಲ್ಲಿ 6.9% ಇರುತ್ತೆ ಅಂತ ಹೇಳಿದರು. ಸ್ವಲ್ಪ ಡೌನ್ ಮಾಡಿದ್ದಾರೆ ಈಗ ಅಗೇನ್ ಯುದ್ಧ, ಕ್ರೂಡ್ ಆಯಿಲ್ ಪ್ರೈಸ್ ಈ ಎಲ್ಲ ಫ್ಯಾಕ್ಟರ್ಸಿಂದ. ಆದರೆ 2027-28ರ ಹಣಕಾಸು ವರ್ಷದ GDP ಗ್ರೋತ್ ರೇಟನ್ನು 7.3%ನಲ್ಲೇ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮುಂದುವರೆಸಿದೆ. ವಿದೇಶಗಳೊಂದಿಗೆ ಸಾಕಷ್ಟು ವ್ಯಾಪಾರ ಒಪ್ಪಂದಗಳನ್ನು ಭಾರತ ಮಾಡಿಕೊಳ್ತಿದೆ, ರಫ್ತು ಹೆಚ್ಚಾಗ್ತಾ ಇದೆ, ಅದು ಇದಕ್ಕೆ ಕಾರಣ ಅಂತ ಅವರು ಹೇಳಿದ್ದಾರೆ. ಇನ್ನು ಭಾರತದ ಹಣದುಬ್ಬರದ ವಿಚಾರಕ್ಕೆ ಬಂದರೆ 2026-27ನೇ ಸಾಲಿನ ಹಣದುಬ್ಬರ ಪ್ರಮಾಣವನ್ನು 5.2% ಏರಿಕೆ ಮಾಡಿದೆ. ಏಪ್ರಿಲ್ನಲ್ಲಿದು 4.5% ಇರುತ್ತೆ ಅಂತ ಅಂದಾಜು ಮಾಡಿತ್ತು. ಈಗ ಜಾಸ್ತಿ ಮಾಡಿದ್ದಾರೆ ಇನ್ಫ್ಲೇಷನ್ ಫೋರ್ಕಾಸ್ಟನ್ನು. ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಭಾರತದ DRDO ಪಿನಾಕ ರಾಕೆಟ್ ಸಿಸ್ಟಮ್ನ ಶಾರ್ಟ್ ರೇಂಜ್ ವರ್ಷನ್ ಟೆಸ್ಟ್ ಮಾಡಿದೆ. ಒಡಿಶಾದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ಈ ಪರೀಕ್ಷೆ ನಡೆದಿದೆ. 60 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನು ಯಶಸ್ವಿಯಾಗಿ ಹೊಡೆಯಲಾಗಿದೆ. ನಿಖರ ದಾಳಿ ಸಾಮರ್ಥ್ಯ ಹೆಚ್ಚಿಸೋಕೆ ಸೇನೆಗೆ ಇದು ದೊಡ್ಡ ಪ್ರಮಾಣದಲ್ಲಿ ಹೆಲ್ಪ್ ಮಾಡುತ್ತೆ. ಕಳೆದ ವರ್ಷ ಡಿಸೆಂಬರ್ನಲ್ಲೂ ಕೂಡ ಇದೇ ಪಿನಾಕ ರಾಕೆಟ್ ಸಿಸ್ಟಮ್ಸ್ನ ಮ್ಯಾಕ್ಸಿಮಮ್ ರೇಂಜ್ ಅಂದರೆ 120 ಕಿಲೋಮೀಟರ್ಸ್ ತಲುಪುವ ರಾಕೆಟ್ನ ಟೆಸ್ಟ್ ಮಾಡಲಾಗಿತ್ತು. ಇಲ್ಲಿ ಆರ್ಮಿಗೆ ಮ್ಯಾಕ್ಸಿಮಮ್ ರೇಂಜ್ ಎಷ್ಟು ಮುಖ್ಯನೋ ಶಾರ್ಟ್ ರೇಂಜ್ ಕೂಡ ಅಷ್ಟೇ ಮುಖ್ಯ. ಕಾರಣ ಶತ್ರುಗಳ ಬಹುತೇಕ ಸೇನಾ ನೆಲೆಗಳು, ಬಂಕರ್ಗಳು ಗಡಿಯ ಹತ್ತಿರದಲ್ಲೂ ಕೂಡ ಇರ್ತವೆ. ಉಗ್ರ ನೆಲೆಗಳಿರ್ತವೆ. ಅವುಗಳನ್ನು ಹೊಡೆಯೋಕೆ ಪ್ರೆಸಿಷನ್ ಸ್ಟ್ರೈಕ್ ಮಾಡೋ ಆಯುಧಗಳು ಬೇಕು. ಹಾಗೆ ನೋಡಿದ್ರೆ ಇತ್ತೀಚೆಗೆ ಭಾರತ ಶಾರ್ಟ್ ರೇಂಜ್ ಆಯುಧಗಳ ಮೇಲೆ ಸಿಕ್ಕಾಪಟ್ಟೆ ದುಡ್ಡನ್ನು ಸುರಿತಾ ಇದೆ. ಕಳೆದ ವಾರ 52,000 ಕೋಟಿ ರೂಪಾಯಿ ಮೌಲ್ಯದ ಆಯುಧ ಖರೀದಿಗೆ ಸರ್ಕಾರ ಒಪ್ಪಿಗೆ ಕೊಟ್ಟಿತ್ತು. ಅದರಲ್ಲಿ ಬಹುತೇಕ ಆಯುಧಗಳು 100 ಕಿಲೋಮೀಟರ್ ಒಳಗೆ ಯುದ್ಧ ಮಾಡೋ ಆಯುಧಗಳಾಗಿದ್ವು. ಈಗಲೂ ಅದೇ ರೀತಿ ಆಯುಧವನ್ನು ಟೆಸ್ಟ್ ಮಾಡಲಾಗಿದೆ. ಈ ರಾಕೆಟನ್ನು 4 ಸಂಸ್ಥೆಗಳು ಸೇರಿ ರೆಡಿ ಮಾಡಿವೆ. DRDO ಟೀಮ್ ಲೀಡರ್, ಉಳಿದಂತೆ ಆರ್ಮಮೆಂಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್, ಹೈ ಎನರ್ಜಿ ಮೆಟೀರಿಯಲ್ಸ್ ರಿಸರ್ಚ್ ಲ್ಯಾಬೊರೇಟರಿ ಹಾಗೂ ರಿಸರ್ಚ್ ಸೆಂಟರ್ ಇಮಾರತ್ ಸೇರಿ ಇದನ್ನು ಡೆವಲಪ್ ಮಾಡಿದ್ದಾರೆ. ಇದೆಲ್ಲ ಡೆವಲಪ್ ಮಾಡಿರೋ ಸಂಸ್ಥೆಗಳಾದವು. ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಯಾರು? ಡೆವಲಪ್ ಮಾಡಿರೋ ಐಡಿಯಾವನ್ನು ಫಿಸಿಕಲಿ ಕಾರ್ಯರೂಪಕ್ಕಿಳಿಸಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಡೋದು ಯಾರು? ಅಲ್ಲಿ ಮುಖ್ಯವಾಗಿ 4 ಸಂಸ್ಥೆಗಳಿವೆ. 2 ಅದಕ್ಕೆ ಬೇಕಾಗಿರೋ ಮದ್ದುಗುಂಡನ್ನು ಮಾಡಿಕೊಡೋ ಸಂಸ್ಥೆಗಳು, ಮುಖ್ಯವಾಗಿ ಸೋಲಾರ್ ಇಂಡಸ್ಟ್ರೀಸ್ ಇಂಡಿಯಾ ಲಿಮಿಟೆಡ್ ಮತ್ತು ಮ್ಯುನಿಷನ್ಸ್ ಇಂಡಿಯಾ ಲಿಮಿಟೆಡ್, ಇವರು ಮದ್ದುಗುಂಡುಗಳನ್ನು ಮಾಡಿಕೊಡ್ತಾರೆ. ಅದಕ್ಕೆ ಲಾಂಚರ್ಸ್ ಮತ್ತು ಕಮಾಂಡ್ ಸಿಸ್ಟಮ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್, ಲಾರ್ಸನ್ ಆ್ಯಂಡ್ ಟ್ಯೂಬ್ರೋ ಇವರೆಲ್ಲ ಸೇರಿಕೊಂಡಿದ್ದಾರೆ. ಸದ್ಯ ಇಂಡಿಯನ್ ಆರ್ಮಿಯಲ್ಲಿ 7 ಪಿನಾಕ ರೆಜಿಮೆಂಟ್ಗಳು ಆಪರೇಷನ್ನಲ್ಲಿವೆ. ವರ್ಷದ ಕಡೆಗೆ 8ನೇ ರೆಜಿಮೆಂಟ್ ಕೂಡ ಸೇರ್ಪಡೆ ಆಗುತ್ತೆ. ಒಂದು ರೆಜಿಮೆಂಟ್ನಲ್ಲಿ ಸಾಮಾನ್ಯವಾಗಿ 3 ಬ್ಯಾಟ್ರಿಗಳಿರ್ತವೆ. ಪ್ರತಿ ಬ್ಯಾಟ್ರಿಯಲ್ಲಿ 6 ಲಾಂಚರ್ಗಳಿರ್ತವೆ. ಅಂದರೆ ಯುದ್ಧದ ಟೈಮ್ನಲ್ಲಿ ಒಂದು ರೆಜಿಮೆಂಟ್ಗೆ 18 ಲಾಂಚರ್ಗಳು ಸಿಗ್ತವೆ. ಜೊತೆಗೆ 2 ಎಕ್ಸ್ಟ್ರಾ ಲಾಂಚರ್ಗಳನ್ನು ಟ್ರೈನಿಂಗ್ ಮತ್ತು ಬ್ಯಾಕಪ್ಗಾಗಿ ಇಡಲಾಗಿರುತ್ತೆ. ಈ 6 ಲಾಂಚರ್ಗಳಿರೋ ಒಂದೇ ಬ್ಯಾಟ್ರಿ ಬರೋಬ್ಬರಿ 72 ರಾಕೆಟ್ಗಳನ್ನು ಕೇವಲ 44 ಸೆಕೆಂಡ್ಸಲ್ಲಿ ಫೈರ್ ಮಾಡುತ್ತೆ. ಒಂಥರ ನರಕದ ಮಳೆಯನ್ನು ಸುರಿಸುತ್ತೆ ಶತ್ರುಗಳ ಮೇಲೆ. ಇದು ಸುಮಾರು 1000/800 ಮೀಟರ್ ಏರಿಯಾವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡೋ ಸಾಮರ್ಥ್ಯ ಹೊಂದಿದೆ. ಇನ್ನು ಒಟ್ಟಾರೆ ನೋಡಿದಾಗ ಸದ್ಯಕ್ಕೆ ಆರ್ಮಿಯಲ್ಲಿ ಒಟ್ಟು 15 ರಾಕೆಟ್ ಆರ್ಟಿಲರಿ ರೆಜಿಮೆಂಟ್ಗಳಿವೆ. ಇದರಲ್ಲಿ 7 ಪಿನಾಕ, 3 ರಷ್ಯಾದ ಸ್ಮರ್ಶ್ ಮತ್ತು 5 ಹಳೆಯ BM-21 ಗ್ರ್ಯಾಡ್ ಯೂನಿಟ್ಗಳಿವೆ. ಈ ಹಳೆಯ ಗ್ರ್ಯಾಡ್ ಯೂನಿಟ್ಗಳನ್ನು ರಿಪ್ಲೇಸ್ ಮಾಡಿ ಪಿನಾಕ ಯೂನಿಟ್ಗಳನ್ನು 22 ರೆಜಿಮೆಂಟ್ಗಳಿಗೆ ಹೆಚ್ಚಿಸೋ ಪ್ಲಾನ್ ಇದೆ. ಈ ಪಿನಾಕಾಗೆ ಸಾಕಷ್ಟು ಬೇಡಿಕೆ ಕೂಡ ಇದೆ. ಅರ್ಮೇನಿಯಾ ಕೂಡ ಇದನ್ನು ಖರೀದಿ ಮಾಡಿದೆ. ಫ್ರಾನ್ಸ್ ಸೇರಿ ಸಾಕಷ್ಟು ರಾಷ್ಟ್ರಗಳು ಇದ್ರ ಬಗ್ಗೆ ಇಂಟ್ರೆಸ್ಟನ್ನು ತೋರಿಸ್ತಿವೆ. ಅಲ್ಲದೆ DRDO 300 ಮತ್ತು 450 ಕಿಲೋಮೀಟರ್ ರೇಂಜ್ನ ಪಿನಾಕಗಳನ್ನು ತಯಾರಿಸೋ ಪ್ಲಾನ್ನಲ್ಲೂ ಕೂಡ ಇದೆ. ಇನ್ನು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ವಿರುದ್ಧ ಅಮೆರಿಕಗೆ ಭಾರತನೇ ಮಾಹಿತಿ ಕೊಟ್ಟಿತ್ತು ಅಂತ ಗೊತ್ತಾಗಿದೆ.
ಇತ್ತೀಚೆಗಷ್ಟೇ ಅಮೆರಿಕ ಆಪರೇಷನ್ ಹಾರ್ಡ್ ಬಾಲ್ ಹೆಸರಲ್ಲಿ ಬಿಷ್ಣೋಯ್ ಗ್ಯಾಂಗ್ನ 24 ಗ್ಯಾಂಗ್ಸ್ಟರ್ಗಳನ್ನು ಹಿಡಿದು ಹಾಕಿತ್ತು. ಅಮೆರಿಕ, ಕೆನಡಾ, ಯುರೋಪ್ನಲ್ಲಿ ಕಾರ್ಯಾಚರಣೆಯಾಗಿತ್ತು. ಆದರೆ ಈಗ ಈ ಕಾರ್ಯಾಚರಣೆಗೆ ಭಾರತವು ಕೈ ಜೋಡಿಸಿತ್ತು ಅಂತ ರಿಪೋರ್ಟ್ ಆಗಿದೆ. ಕಳೆದ 1.5 ತಿಂಗಳಿನಿಂದ ಭಾರತ ಮತ್ತು ಅಮೆರಿಕದ ತನಿಖಾ ಸಂಸ್ಥೆಗಳ ನಡುವೆ ಹೈ ಲೆವೆಲ್ ಮೀಟಿಂಗ್ಗಳು ನಡೆದಿದ್ವು. ಈ ಮೀಟಿಂಗ್ನಲ್ಲಿ ಭಾರತ ಮೋಸ್ಟ್ ವಾಂಟೆಡ್ ಗ್ಯಾಂಗ್ಸ್ಟರ್ಗಳ ಪಟ್ಟಿಯನ್ನು ಅಮೆರಿಕನ್ ಅಧಿಕಾರಿಗಳಿಗೆ ಕೊಟ್ಟಿತ್ತು. ಗ್ಯಾಂಗ್ಸ್ಟರ್ಗಳ ಅಡಗುದಾಣಗಳು, ಅವರ ಮೂವ್ಮೆಂಟ್ಸ್ ಎಲ್ಲದರ ಬಗ್ಗೆ ಭಾರತ ಅಮೆರಿಕಾಗೆ ಹೇಳಿತ್ತು ಅಂತ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಕಳೆದ ವರ್ಷ ಲಾರೆನ್ಸ್ ಬಿಷ್ಣೋಯ್ ಸಹೋದರ ಅನ್ಮೋಲ್ ಬಿಷ್ಣೋಯ್ನನ್ನು ಅಮೆರಿಕ ಭಾರತಕ್ಕೆ ಗಡೀಪಾರು ಮಾಡಿತ್ತು. ಹಾಗೆ ಕಳೆದ 5 ವರ್ಷಗಳಲ್ಲಿ ಭಾರತದಲ್ಲಿ ಸಿಕ್ಕಿಬಿದ್ದ ಬಿಷ್ಣೋಯ್ ಗ್ಯಾಂಗ್ನ ಶೂಟರ್ಗಳು ವಿದೇಶಿ ನೆಟ್ವರ್ಕ್ ಬಗ್ಗೆ ಬಾಯ್ಬಿಟ್ಟಿದ್ರು. ಇದೆಲ್ಲವೂ ಭಾರತಕ್ಕೆ ಇನ್ಫಾರ್ಮೇಷನ್ ಕಲೆ ಹಾಕೋಕೆ ಹೆಲ್ಪ್ ಮಾಡ್ತು ಅಂತ ಮಾಹಿತಿ ಲಭ್ಯ ಆಗಿದೆ. ಇತ್ತ ಬಲೂಚಿಸ್ತಾನ್ನಲ್ಲಿ ಪಾಕ್ ಪಡೆಗಳಿಗೆ ದೊಡ್ಡ ಲಾಸ್ ಆಗ್ತಾ ಇದೆ. ಬಲೂಚ್ ಲಿಬರೇಷನ್ ಆರ್ಮಿ ಮಾಡಿದ ದಾಳಿಗೆ ಜುಲೈ 6ರಿಂದ 8ರವರೆಗೆ ಜಸ್ಟ್ 2 ದಿನಗಳಲ್ಲಿ 42 ಪಾಕ್ ಭದ್ರತಾ ಸಿಬ್ಬಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಇದರಲ್ಲಿ ಪಾಕ್ ಪೊಲೀಸರು ಮತ್ತು ಸೈನಿಕರಿದ್ದಾರೆ. ಖುದ್ದು ಪಾಕ್ ಸೇನೆ ಈ ಬಗ್ಗೆ ಮಾಹಿತಿ ಕೊಟ್ಟಿದೆ. ಇನ್ನು ಪ್ರತಿ ದಾಳಿಯಲ್ಲಿ ಒಟ್ಟು 54 ಉಗ್ರಗಾಮಿಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಪಾಕ್ ಸೇನೆ ಹೇಳಿದೆ. ಇನ್ನು ಶ್ರೀಲಂಕಾದ ಜೈಲಿನಲ್ಲಿ ನಡೆದ ಗಲಾಟೆಯಲ್ಲಿ ಭಾರತದ ಕೈದಿಯೊಬ್ಬರು ಮೃತಪಟ್ಟಿದ್ದಾರೆ. ಮೃತಪಟ್ಟವರನ್ನ 73 ವರ್ಷದ ಒನ್ನಿ ಕೃಷ್ಣನ್ ಎಸ್ ಅಂತ ಗುರುತಿಸಲಾಗಿದೆ. ಸೋಮವಾರ ಶ್ರೀಲಂಕಾದ ನೆಗೊಂಬೋ ಜೈಲಿನಲ್ಲಿ ಈ ಹಿಂಸಾಚಾರ ಆಗಿತ್ತು. ಈ ಗಲಾಟೆಯಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 28ಕ್ಕೆ ಏರಿಕೆಯಾಗಿದೆ. ಬುಧವಾರ ಮತ್ತೊಬ್ಬ ಜೈಲು ಅಧಿಕಾರಿ ಕೂಡ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. 100ಕ್ಕೂ ಅಧಿಕ ಜನರಿಗೆ ಗಾಯಗಳಾಗಿವೆ. ಈ ಜೈಲಿನಲ್ಲಿದ್ದ ಕೈದಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಈಗ ನಶಾವಸ್ತು ವಿಚಾರವಾಗಿ 2 ಗುಂಪುಗಳ ನಡುವೆ ಆಗಿರೋ ಹೊಡೆದಾಟ ಅಂತ ಹೇಳಲಾಗಿದೆ. ಇನ್ನು ಅಮೆರಿಕದಲ್ಲಿ ಟ್ರಂಪ್ ಸರ್ಕಾರ H-1B ಮತ್ತು ವರ್ಕ್ ವೀಸಾಗಳಲ್ಲಿ ನಡೀತಾ ಇರೋ ಅಕ್ರಮದ ಬಗ್ಗೆ ದೊಡ್ಡ ಮಟ್ಟದ ತನಿಖೆಯನ್ನ ಶುರು ಮಾಡಿದೆ. ಇದು ಫಾರಿನ್ ಲೇಬರ್ ಫ್ರಾಡ್ ತಡೆಯೋಕೆ ಟ್ರಂಪ್ ಸರ್ಕಾರ ಮಾಡ್ತಿರೋ ದೊಡ್ಡ ಆಪರೇಷನ್ ಅಂತ US ಲೇಬರ್ ಡಿಪಾರ್ಟ್ಮೆಂಟ್ ಹೇಳ್ಕೊಂಡಿದೆ. ಆಲ್ರೆಡಿ ಡಜನ್ ಗಟ್ಟಲೆ ಸಮನ್ಸ್ ಜಾರಿ ಮಾಡಿರೋ ತನಿಖಾ ತಂಡ ಈ ಕೇಸ್ನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಶಾಮೀಲಾಗಿವೆ ಅಂತ ಹೇಳಿದೆ. ಮುಖ್ಯವಾಗಿ IT ದೈತ್ಯ ಕಂಪನಿ ಕಾಗ್ನಿಸೆಂಟ್ ಹೆಸರನ್ನ ಕೂಡ ಅಧಿಕಾರಿಗಳು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಕಾಗ್ನಿಸೆಂಟ್ ಮೇಲೆ ಇನ್ನೂ ಯಾವುದೇ ಅಧಿಕೃತ ಕೇಸ್ ಹಾಕಿಲ್ಲ. ಲೇಬರ್ ಡಿಪಾರ್ಟ್ಮೆಂಟ್ ಹೇಳೋ ಪ್ರಕಾರ ಕೆಲ ಕಂಪನಿಗಳು ಮತ್ತು ಬ್ರೋಕರ್ಗಳು ನಕಲಿ ಅಪ್ಲಿಕೇಶನ್ ಹಾಕಿ ಫಾರಿನ್ ವರ್ಕರ್ಸ್ಗೆ ಸಂಬಳ ಕೊಡೋ ವಿಚಾರದಲ್ಲಿ ಮೋಸ ಮಾಡ್ತಿವೆ. ಅಲ್ಲದೆ ಈ ವೀಸಾ ಫ್ರಾಡ್ ನೇರವಾಗಿ ಇಂಟರ್ನ್ಯಾಷನಲ್ ಗ್ಯಾಂಗ್ಗಳಿಗೆ ಲಿಂಕ್ ಆಗಿದೆ ಅಂತ ಅಧಿಕಾರಿಗಳು ಆರೋಪ ಮಾಡಿದ್ದಾರೆ. ಭಾರತದ ಸಾವಿರಾರು ಉದ್ಯೋಗಿಗಳು ಈ H-1B ವೀಸಾ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇಲ್ಲಿ ಇನ್ನೇನು ಮಾಡ್ತಾರೆ ಟ್ರಂಪ್ ಈಗ ಅನ್ನೋದು ಎಲ್ಲರ ಒಂದು ಪ್ರಶ್ನೆಗೆ ಕಾರಣ ಆಗಿದೆ, ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನೊಂದು ಕಡೆ ಟ್ರಂಪ್ ಸಿರಿಯಾ ವಿಚಾರದಲ್ಲಿ ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ. ಭಯೋತ್ಪಾದನೆಗೆ ಸಪೋರ್ಟ್ ಮಾಡೋ ರಾಷ್ಟ್ರಗಳ ಲಿಸ್ಟ್ನಿಂದ ಸಿರಿಯಾವನ್ನು ತೆಗೆದುಹಾಕೋಕೆ ಅಧಿಕೃತ ಪ್ರಕ್ರಿಯೆ ಶುರು ಮಾಡಿದ್ದಾರೆ. ವಾಷಿಂಗ್ಟನ್ನ ಈ ಹೊಸ ನಿರ್ಧಾರದಿಂದ ಸಿರಿಯಾ ಮೇಲಿನ ಅಮೆರಿಕದ ಪಾಲಿಸಿ ಈಗ ಕಂಪ್ಲೀಟ್ ಚೇಂಜ್ ಆದಂತಾಗಿದೆ. ಟರ್ಕಿಯ ಅಂಕಾರದಲ್ಲಿ ಸಿರಿಯಾ ಅಧ್ಯಕ್ಷ ಅಹಮದ್ ಅಲ್ ಶರಾ ಜೊತೆಗೆ ಟ್ರಂಪ್ ಮೀಟಿಂಗ್ ಮಾಡಿದ್ರು. ಈ ಮೀಟಿಂಗ್ ನಂತರ ಟ್ರಂಪ್ ಅಹಮದ್ ಅಲ್ ಶರಾಗೆ ಒಂದು ಲೆಟರ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಮ ದೇಶವನ್ನು ಮತ್ತೆ ಕಟ್ಟೋಕೆ ಇರೋ ಎಲ್ಲ ಅಡೆತಡೆಗಳನ್ನು ನಾನು ದೂರ ಮಾಡ್ತೀನಿ ಅಂತ ಟ್ರಂಪ್ ಬರೆದಿದ್ದಾರೆ. ಅಲ್ಲದೆ ಸಿರಿಯಾದಲ್ಲಿ ಇನ್ವೆಸ್ಟ್ ಮಾಡೋಕೆ ಅಮೆರಿಕನ್ ಕಂಪನಿಗಳು ಕೂಡ ರೆಡಿ ಇವೆ ಅಂತ ಟ್ರಂಪ್ ಭರವಸೆ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಟ್ರಂಪ್ ಈಗ ಆಲ್ರೆಡಿ US ಕಾಂಗ್ರೆಸ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಮುಂದಿನ 45 ದಿನಗಳ ಕಾಲ ಕಾಂಗ್ರೆಸ್ ಇದನ್ನು ರಿವ್ಯೂ ಮಾಡುತ್ತೆ. ಅದಾದಮೇಲೆ ಈ ನಿರ್ಧಾರ ಜಾರಿಗೆ ಬರುತ್ತೆ. ಇನ್ನೊಂದು ಕಡೆ ಸಿರಿಯಾದ ರಿಕವರಿಗೆ ಹೆಲ್ಪ್ ಮಾಡೋಕೆ ಸೌದಿ ಅರೇಬಿಯಾದ ಹಲವು ಕಂಪನಿಗಳು ಬಿಲಿಯನ್ ಡಾಲರ್ ಇನ್ವೆಸ್ಟ್ ಮಾಡೋಕೆ ಪ್ಲಾನ್ ಮಾಡ್ತಿವೆ. ಹಾಗೆ ಬೇರೆ ಗಲ್ಫ್ ರಾಷ್ಟ್ರಗಳು ಕೂಡ ಫಿನಾನ್ಷಿಯಲ್ ಹೆಲ್ಪ್ ಮಾಡೋ ಭರವಸೆ ಕೊಟ್ಟಿವೆ. ಈ ಮುಂಚೆ ರಷ್ಯಾ ಪರ ಅಸದ್ ಸರ್ಕಾರ ಇದ್ದಾಗ ಇವ್ರು ಯಾರು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಈಗ ಸುನ್ನಿ ನಾಯಕ ಅಹಮದ್ ಅಲ್ ಶರಾ ಇದ್ದಾರೆ. ಈತ ಅಮೆರಿಕದ ಮಿತ್ರ. ಹೀಗಾಗಿ ಎಲ್ಲರೂ ಕೂಡ ಅಮೆರಿಕದ ಮಿತ್ರರು ಕೂಡ ಓಡೋಡ್ ಬಂದಿದ್ದಾರೆ ದುಡ್ಡು ಹಾಕಕ್ಕೆ. ಇನ್ನು ಇದೇ ವೇಳೆ ಟ್ರಂಪ್ ಸ್ಪೇನ್ ಜೊತೆಗಿನ ಎಲ್ಲ ವ್ಯಾಪಾರವನ್ನ ತಕ್ಷಣದಿಂದಲೇ ನಿಲ್ಲಿಸೋಕೆ ಆರ್ಡರ್ ಮಾಡಿದ್ದಾರೆ. ಸ್ಪೇನ್ ನ್ಯಾಟೋದ ಡಿಫೆನ್ಸ್ ಬಜೆಟ್ ಅನ್ನ GDPಯ 5%ಗೆ ಏರಿಸೋಕೆ ಟ್ರಂಪ್ ಹೇಳಿದ್ರು ಕೂಡ ನಾವು ಆಗಲ್ಲ ಅಂತ ಹೇಳಿದ್ದಾರೆ. ಸ್ಪೇನ್ ಅವರು ಒಪ್ಪಿಲ್ಲ ಅವರು. ಹಾಗೆ ಇರಾನ್ ವಾರ್ ಟೈಮ್ನಲ್ಲಿ ಅಮೆರಿಕಾಗೆ ಏರ್ ಸ್ಪೇಸ್ ಅನ್ನ ಕೂಡ ಕೊಟ್ಟಿಲ್ಲ, ಮಿಲಿಟರಿ ಬೇಸ್ಗಳನ್ನ ಕೂಡ ಬಳಸೋಕೆ ಬಿಟ್ಟಿಲ್ಲ. ಹೀಗಾಗಿ ಅವರೊಂದಿಗೆ ಯಾವುದೇ ವ್ಯಾಪಾರ ಬೇಡ, ಎಲ್ಲವನ್ನ ಕಟ್ ಮಾಡಿ ಅಂತ ಟ್ರಂಪ್ ಆರ್ಡರ್ ಮಾಡಿದ್ದಾರೆ. ಈ ಬ್ಯಾನ್ನಿಂದ ಏನು ಪರಿಣಾಮ ಆಗುತ್ತೆ? 2025ರಲ್ಲಿ ಅಮೆರಿಕ ಮತ್ತು ಸ್ಪೇನ್ ನಡುವೆ ಬರೋಬ್ಬರಿ $47.9 ಬಿಲಿಯನ್ ವ್ಯಾಪಾರ ಆಗಿದೆ. ಅಮೆರಿಕವೇ ಸ್ಪೇನ್ಗೆ ಹೆಚ್ಚು ಅಂದರೆ $26.6 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಸೇಲ್ ಮಾಡಿದೆ. ಹಾಗೆ $21.35 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಂಡಿದೆ. ಇನ್ನು ರಷ್ಯಾ ಡೀಸೆಲ್ ಎಕ್ಸ್ಪೋರ್ಟ್ ಅನ್ನು ಬ್ಯಾನ್ ಮಾಡಿದೆ. ಯಾಕಂದರೆ ಡ್ರೋನ್ ದಾಳಿಗಳಿಂದ ರಷ್ಯಾ ರಿಫೈನರಿಗಳು ಡ್ಯಾಮೇಜ್ ಆಗಿವೆ. ಇದರಿಂದ ದೇಶದಲ್ಲಿ ತೈಲ ಕೊರತೆ ಆಗಬಾರ್ದು ಅಂತ ಕ್ರೂಡ್ ಆಯಿಲ್ ಅಲ್ಲ, ಪೂರ್ತಿ ರೆಡಿ ಆಗಿರೋ ಡೀಸೆಲ್ ಅದನ್ನು ನೀವು ಮಾರಂಗಿಲ್ಲ ಅಂಥೇಳಿ, ಎಕ್ಸ್ಪೋರ್ಟ್ ಮಾಡೋಂಗಿಲ್ಲ ಅಂಥೇಳಿ ನಿರ್ಬಂಧ ಹಾಕಿದ್ದಾರೆ. ಆದರೆ ಇದರಿಂದ ಜಗತ್ತಿನ ಡೀಸೆಲ್ ಮಾರ್ಕೆಟ್ಗೆ ಪೆಟ್ಟು ಬೀಳ್ಬೋದು. ಯಾಕಂದರೆ ಕಳೆದ ವರ್ಷ ಪ್ರಪಂಚದ ಟೋಟಲ್ ಡೀಸೆಲ್ ಸಪ್ಲೈನಲ್ಲಿ 11% ರಷ್ಯಾ ಕಂಟ್ರಿಬ್ಯೂಟ್ ಮಾಡಿತ್ತು.
ಈಗ ಆಲ್ರೆಡಿ ಇರಾನ್ ಯುದ್ಧದ ಸಮಸ್ಯೆಯಿಂದ ಸಿಕ್ಕಾಬಟ್ಟೆ ನೋಡ್ತಾ ಇದ್ದೀರಿ ನೀವು ಯಾವ ಥರ ಅಡಚಣೆ ಆಗ್ತಾ ಇದೆ ಅಂಥೇಳಿ. ಮತ್ತೆ ಕ್ರೂಡ್ ಆಯಿಲ್ ಬೆಲೆ ಎಲ್ಲ ಏರಿಕೆ ಆಗೋಕ್ಕೆ ಶುರುವಾಗಿದೆ. ಈಗ ರಷ್ಯಾ ಕೂಡ ಬಂದ್ ಮಾಡಿದಾಗ ಇನ್ನಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋ ಆತಂಕ ಇದೆ. ಭಾರತಕ್ಕೆ ಸಮಸ್ಯೆ ಆಗುತ್ತಾ? ಇವಾಗ ಸದ್ಯಕ್ಕೆ ಆತಂಕ ಇಲ್ಲ. ಯಾಕಂದರೆ ಭಾರತ ರಷ್ಯಾದಿಂದ ಕ್ರೂಡ್ ಆಯಿಲ್ ಮಾತ್ರ ತರಿಸ್ಕೊಳುತ್ತೆ. ರಿಫೈನ್ಡ್ ಡೀಸೆಲ್, ಪೆಟ್ರೋಲ್ ಎಲ್ಲ ನಾವು ತರಿಸ್ಕೊಳ್ಳಲ್ಲ. ಕ್ರೂಡ್ ತರಿಸ್ಕೊಂಡು ಅದನ್ನು ನಾವು ರಿಫೈನ್ ಮಾಡಿಕೊಂಡು ಯೂಸ್ ಮಾಡ್ತೀವಿ, ಬೇರೆಯವ್ರಿಗೂ ಕೂಡ ರಫ್ತು ಮಾಡ್ತೀವಿ ನಾವು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಕಡೆದಾಗಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಆಸಕ್ತ ವೀಕ್ಷಕರು ನಮ್ಮ ಚಾನಲ್ನ ಕೆಲಸ ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ನಾವು ಮೆಂಬರ್ಗಳಿಗೆ ಪ್ರತ್ಯೇಕ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ಪಬ್ಲಿಷ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಮೆಂಬರ್ಸಿಗೆ ಮಾತ್ರ ಲಭ್ಯ ಇರುತ್ತೆ ಅದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಒಂದ್ಸಲಿ ಆಲ್ರೆಡಿ ಪಬ್ಲಿಷ್ ಆಗಿರೋ ಮೆಂಬರ್ ಓನ್ಲಿ ವೀಡಿಯೋಸ್ನ ಒಂದ್ಸಲಿ ಸ್ಕ್ರೋಲ್ ಮಾಡಿ ನೋಡ್ಬೋದು. ಅದರಲ್ಲಿ ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ನೀವು ಜಾಯಿನ್ ಆಗೋದನ್ನು ಆವಾಗ ಕನ್ಸಿಡರ್ ಮಾಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಸ್ನೇಹಿತರೆ. ಆಸಕ್ತರು ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.